ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ನಾವು ನೆನ್ನೆ ಏನು ವ್ಲಾಗನ್ನು ಮಾಡಿ ಹಾಕಿದ್ದೆ ಅದೇ ವ್ಲಾಗನ್ನ ಕಂಟಿನ್ಯೂಯೇಷನ್ ಇದು. ಅದೇ ದಿನ ನಾವು ಎಲ್ಲ ಕಡೆನೂ ಸುತ್ತಾಡಿದ್ವಿ ಅಲ್ವಾ. ಮೈಸೂರು ಒಂದೇ ದಿನದಲ್ಲಿ ಇಷ್ಟು ಪ್ಲೇಸ್ ಕವರ್ ಮಾಡಿದ್ವಿ ಅಲ್ವಾ. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ಪ್ಲಿಟ್ ಮಾಡಿ ಹಾಕಿದ್ದೀನಿ ವಿಡಿಯೋಸ್ನ. 2 ಪಾರ್ಟ್ ಮಾಡಿ ಹಾಕಿದ್ದೀನಿ. ಪಾರ್ಟ್ 1 ನೋಡಿದ್ದವರಿಗೆ ಪಾರ್ಟ್ 2 ಗೊತ್ತಾಗುತ್ತೆ. ನಾವು ಅದೇ ದಿನ ಸುಮಂಗಲಿಗೆ ಹೋಗಿದ್ವಿ. ಸುಮಂಗಲಿನಲ್ಲಿ ವಿಡಿಯೋಸ್ ಮಾಡೋ ಅವಕಾಶ ಇರಲಿಲ್ಲ, ಅದಕ್ಕೋಸ್ಕರ ವಿಡಿಯೋಸ್ ಮಾಡಲಿಲ್ಲ. ಸ್ಯಾರಿ ತೊಗೊಳಕ್ಕಂತಲೇ ಹೋಗಿದ್ವಿ. ಸ್ಯಾರೀಸ್ ತಗೊಂಡ್ವಿ, ತುಂಬ ಚೆನ್ನಾಗಿದೆ, ನೀವು ವಿಸಿಟ್ ಮಾಡಿ. ನೆಕ್ಸ್ಟು ನಾವು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಶುಕವನ ಕಡೆಗೆ ಹೋದ್ವಿ. ಶುಕವನಗೆ ನಾವು ಆಟೋ ಮಾಡ್ಕೊಂಡು ಹೋಗಿದ್ವಿ. ಮುಗಿಸ್ಕೊಂಡು ಸುಮಂಗಲಿ ಸ್ಯಾರಿ ತಗೊಂಡು ಈಗ ಶುಕವನಕ್ಕೆ ಬಂದಿದ್ದೀವಿ. ಕೈ ಓದಿರ್ಕಬೇಡ, ಅವನಿಗೆ ನೆಗಿತಾನೆ. ತುಷಾರ್ ಇದು ನೋಡಿ ಶುಕವನ ಎಂಟ್ರೆನ್ಸು. ರಿನೋವೇಷನ್ ನಡೀತಾ ಇದೆ, ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇಲ್ಲಿ ವಿಡಿಯೋಸು ಏನು ಮಾಡೋ ಹಾಗಿಲ್ಲ. ರಿನೋವೇಷನ್ ಅಂತ ಅಲ್ಲ, ಯಾವಾಗ್ಲೂ ಇಲ್ಲಿ ವಿಡಿಯೋಸ್ ಏನು ಮಾಡೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೂ ವಿಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ ನಮಗೆ. ನೆಕ್ಸ್ಟು ಅಲ್ಲಿಂದ ನಾವು ಹೋಗಿದ್ದು ಬೋನ್ಸಾಯ್ ಗಾರ್ಡನ್ನು. ಅದ್ರ ಒಳಗಡೆನೇ ಇದೆ ಬೋನ್ಸಾಯ್ ಗಾರ್ಡನ್ನು. ಅದಕ್ಕೂ ಸಪ್ರೇಟ್ ಟಿಕೆಟ್ ತೊಗೊಂಡು ಹೋಗಬೇಕು. ಯಾರಿಗೆಲ್ಲ ಬೋನ್ಸಾಯ್ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ, ಬೋನ್ಸಾಯ್ ಟ್ರೀಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಅದರದ್ದು ಏನು ಗೊತ್ತಿರಲ್ಲ, ಪರಿಕಲ್ಪನೆ ಇರಲ್ಲ, ಅವರಿಗೆ ಅನಿಸುತ್ತೆ ನಮ್ಮೂರಲ್ಲಿ ಅರಳಿ ಮರ ಅಂದರೆ ಇಷ್ಟು ದೊಡ್ಡದಾಗಿರುತ್ತೆ, ಇಲ್ಲೇನಪ್ಪ ಇಷ್ಟು ಚಿಕ್ಕದಾಗಿದೆ ಅಂತ ಅನಿಸೋದು ಸಹಜ. ನಮ್ಮೂರಲ್ಲಿ ಹುಣಸೆ ಮರ ಅಷ್ಟು ಅಗಲವಾಗಿ ದೊಡ್ಡದಾಗಿರುತ್ತೆ, ಇಲ್ಲೇನಪ್ಪ ಇಷ್ಟು ಚಿಕ್ಕದಾಗಿದೆ ಅಂತ ಅನಿಸುತ್ತೆ. ಅದೇ ರೀತಿಯೇ ಕಿತ್ತಳೆ ಹಣ್ಣಿನ ಗಿಡನೂ ಅಷ್ಟೇ, ಎಷ್ಟು ಚಿಕ್ಕದಾಗಿದೆಯಪ್ಪ ಅಂತ ಅನ್ನಿಸ್ಬಿಡುತ್ತೆ ಇಲ್ಲಿ ಒಂದ್ಸರಿ ಹೋಗಿ ಬಂದರೆ. ಆ ರೀತಿ ಅಷ್ಟಷ್ಟು ದೊಡ್ಡದಾಗಿ ಬೆಳೆಯುವಂಥ ಟ್ರೀಸನ್ನ ಚಿಕ್ಕ ಟ್ರೀ ಆಗಿ ಮಾಡೋಕ್ಕೆ ಏನೇನೆಲ್ಲ ಕಷ್ಟಪಡ್ತಾರೆ, ಏನೇನೆಲ್ಲ ಸರ್ಕಸ್ ಮಾಡ್ತಾರೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೇನೆ ಗೊತ್ತಾಗುತ್ತೆ. ಎಷ್ಟು ವೆರೈಟೀಸ್ ಆಫ್ ಟ್ರೀಸ್ ಇದೆ ಅಲ್ವಾ. ಇದನ್ನೆಲ್ಲ ಅವರು ರೂಟನ್ನ ರಿಮೂವ್ ಮಾಡ್ತಾರೆ. ರೂಟನ್ನ ಗಿಡನ ತೆಗೆದುಬಿಟ್ಟು ರೂಟನ್ನ ಟ್ರಿಮ್ ಮಾಡಿ ಇಡ್ತಾರೆ. ಮತ್ತೆ ಅದೇ ರೀತಿ ರೀಪ್ಲಾಂಟಿಂಗ್ ಮಾಡ್ತಾರೆ. ಅದಕ್ಕೋಸ್ಕರನೇ ಆ ಟ್ರೀಸ್ ಎಲ್ಲ ಅಷ್ಟು ಚಿಕ್ಕದಾಗಿರೋದು. ಮತ್ತು ರೆಂಬೆ ಕೊಂಬೆಗಳಿಗೆಲ್ಲ ಅವರು ಆಲ್ಮೋಸ್ಟ್ ಕಾಪರ್ ವೈರ್ ನುಲಿಬೇಕು, ಆದರೆ ಬೇರೆ ವೈರ್ ಇಟ್ಕೊಂಡಿದ್ದಾರೆ ಅವರು, ಅದನ್ನೇ ನುಲಿತಿರ್ತಾರೆ. ಈಗ ನಾವೆಲ್ಲ ಯಾವ ರೀತಿ ಜಿಮ್ಗೆ ಹೋಗಿ ನಮ್ಮ ಫಿಟ್ನೆಸ್ನ ಮೇಂಟೈನ್ ಮಾಡ್ತೀವಿ, ಅದೇ ರೀತಿ ಈಗ ಗಿಡಗಳಿಗೂ ಅದೇ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮರ ಗಿಡ ಎಲ್ಲದಕ್ಕೂ ಅಷ್ಟೇ ಶೇಪನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಆ ರೀತಿ ತಂತಿಗಳನ್ನು ನುಲಿತಾರೆ. ಅಂದರೆ ಚೆನ್ನಾಗಿ ಕಾಣಲಿ, ಶೇಪ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ರೂಟಿಗೆ ಶೂಟಿಗೆ ಎಲ್ಲ ತಂತಿನ ನುಲಿದ್ಬಿಡ್ತಾರೆ. ಕೋಲಲ್ಲ ಅದು. ಸರ್ ಅದೇನಕ್ಕೆ ವೈಂಡ್ ಮಾಡ್ತಾರೆ ನಂಗೆ ಅಂತೆ ಕಾಲ್ ಕಟ್ಟನ್ ಜಾಗ ఉంది ಅಂತಾನೆ ಏನಂತ ಗೊತ್ತಿರುತ್ತೆ.
ಅದ್ರೊಳಗೆ ಕಾಯಿ ಡಿಸೈನ್ ಮಾಡ್ತಿದ್ರು ಕಟ್ ಮಾಡಿ ಆರೆಂಜ್ ಇಲ್ಲಿ ಶೋಗೆ ಅಂದ್ಬಿಟ್ಟು ಈ ರೀತಿ ದೊಡ್ಡ ಟ್ರೀ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಚಿಕ್ಕ ಚಿಕ್ಕ ಟ್ರೀಸು ಹಾಗೇ ಸುಮ್ಮನೆ ಇಟ್ಟಿದ್ದಾರೆ ಅಷ್ಟೇ. ಮತ್ತು ಯಾವುದೆಲ್ಲ ಟ್ರೀಸ್ನ ಈಗ ಹಾಕಿದ್ದಾರೆ, ಇನ್ನೂ ಸ್ಮಾಲ್ ಟ್ರೀಸ್ ಇದೆ, ಅದನ್ನೆಲ್ಲ ಇಲ್ಲಿ ಇಟ್ಟು ಅದನ್ನು ಟೇಕಿಂಗ್ ಕೇರ್ ಮಾಡ್ತಿದ್ದಾರೆ. ಸೊ ಅದನ್ನೇ ನಾನಿಲ್ಲಿ ಯಶಿಕಂಗೆ ಹೇಳ್ತಾ ಇದ್ದೆ, ರೂಟು ಶೂಟು ಈ ಥರ ಮಾಡಿದ್ದಾರೆ, ಈ ಥರ ವೈಂಡಿಂಗ್ ಮಾಡಿದ್ದಾರೆ ನೋಡು ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಅಷ್ಟೇ. ಬೊನ್ಸೈ ಗಾರ್ಡನ್ ಪಕ್ಕದಲ್ಲೇ ಮ್ಯೂಸಿಯಂ ಇದೆ. ಆ ಮ್ಯೂಸಿಯಮ್ಮಿಗೂ ಹೋಗಿದ್ವಿ ನಾವು, ಆದರೆ ಅಲ್ಲಿ ವಿಡಿಯೋಸು ಫೋಟೋಸು ಏನು ತಗೊಳ್ಳೋ ಆಗಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋಸ್ ಏನು ಮಾಡಿಲ್ಲ. ನೀವು ಹೋದಲ್ಲಿ ವಿಸಿಟ್ ಮಾಡಿ ಬನ್ನಿ, ಚೆನ್ನಾಗಿದೆ ಮ್ಯೂಸಿಯಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.